ಸ್ಪರ್ಧಾ ದೀಪ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, BECIL ಅಂದರೆ ಭಾರತ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತಹ BECIL ಅಲ್ಲಿ ಸುಮಾರು 2684 ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದು ವಿವಿಧ ಹುದ್ದೆಗಳಿದ್ದಾವೆ. ಅದರಲ್ಲಿ 8ನೇ ತರಗತಿ ಉತ್ತೀರ್ಣರಾಗಿರ್ತಕ್ಕಂಥವರು ಮತ್ತು ITI, BCom, ಡಿಗ್ರಿ ಮುಂತಾದ ಒಂದು ಕ್ವಾಲಿಫಿಕೇಷನ್ ಇರತಕ್ಕಂಥವರು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಅದರ ಸಂಪೂರ್ಣ ವಿವರವನ್ನು ನಾನು ಈ ವಿಡಿಯೋದಲ್ಲಿ ನೀಡ್ತೀನಿ. ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ಮಾಹಿತಿಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇದು ಕನ್ನಡದಲ್ಲಿ ನಾನು ವಿವರಣೆಯನ್ನು ಕೊಡ್ತೇನೆ. ಇದು ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ಸ್ ಇಂಡಿಯಾ ಲಿಮಿಟೆಡ್ ಅಂತೇಳಿ, ಇದು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಇಂಡಿಯನ್ ಗೌರ್ಮೆಂಟ್ನ ಅಡಿಯಲ್ಲಿ ಬರ್ತಕ್ಕಂಥದ್ದು. ಇದು ನಮ್ಮ ದೇಶದಲ್ಲಿ ಮಿನಿ ರತ್ನ ಅಂತಕ್ಕಂತಹ ಒಂದು ಸ್ಥಾನವನ್ನು ಹೊಂದಿರತಕ್ಕಂಥದ್ದು. ಇಂತಹ ಒಂದು ಸ್ಟೇಟಸನ್ನು ಹೊಂದಿರತಕ್ಕಂತಹ ಈ ಭಾರತ ಸರ್ಕಾರದ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಕಂಪನಿಯಲ್ಲಿ ಸುಮಾರು 2600ಕ್ಕೂ ಹೆಚ್ಚು ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದರ ಒಂದು ಪ್ರಾರಂಭ ದಿನಾಂಕ 10/7/2019 ಅಪ್ಲಿಕೇಶನನ್ನು ಹಾಕ್ಬೋದು. ಆಮೇಲೆ ಕೊನೆಯ ದಿನಾಂಕ 25/7/2019 ಇದರ ಒಂದು ಕೊನೆಯ ದಿನಾಂಕ ಇರುತ್ತೆ. ಇನ್ನೊಂದು ಪ್ರಮುಖವಾಗಿ ಇಲ್ಲೊಂದು ಅಂಶವನ್ನು ಆ್ಯಡ್ ಮಾಡಲಾಗಿದೆ. ಅದೇನು ಅಂತಂದರೆ ಪ್ಯೂರ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಅಂತಕ್ಕಂಥದ್ದು. ಅಂತಂದರೆ ಇದು ಪರ್ಮನೆಂಟ್ ಆಗಿರೋದಿಲ್ಲ, ಒಳ್ಳೆ ಕಾಂಟ್ರಾಕ್ಟ್ ಬೇಸಿಸ್ ಅಂತೇಳಿ ಸುಮಾರು 2 ವರ್ಷ ಅಥವಾ 3 ವರ್ಷ 5 ವರ್ಷ ಅಥವಾ ಮುಂದೆ ಪರ್ಮನೆಂಟ್ ಆದರೂ ಕೂಡ ಆಗ್ಬೋದು. ಬಟ್ ಈಗ ನೇಮಕಾತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಕಾಂಟ್ರಾಕ್ಟ್ ಬೇಸಿಸ್, ಒಪ್ಪಂದದ ಮೇರೆಗೆ ಮಾತ್ರ. ಇದನ್ನು ಪರ್ಮನೆಂಟ್ ಅಂತೇಳಿ ಕನ್ಸಿಡರ್ ಮಾಡೋಂಗಿಲ್ಲ. ಮುಂದೆ ಪರ್ಮನೆಂಟ್ ಆದರೂ ಆಗ್ಬೋದು ಅಥವಾ ಕಂಟಿನ್ಯೂ ಮಾಡ್ಬೋದು, ಮುಂದೆ ಏನು ಬೇಕಾದರೂ ಆಗ್ಬೋದು. ಇದರಲ್ಲಿ ಮೊದಲನೇದಾಗಿ ಸ್ಕಿಲ್ಡ್ ಮ್ಯಾನ್ ಪವರ್ ಅಂತಕ್ಕಂಥದ್ದು ಒಂದು ಹುದ್ದೆ. ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಒಂದು ವಿದ್ಯಾಭ್ಯಾಸ ಏನು ಅಂತಂದರೆ ಇದು ITIಯನ್ನು ಮುಗಿಸಿರಬೇಕು ಮತ್ತು ಎಲೆಕ್ಟ್ರಿಕಲ್ ಕಾಂಬಿನೇಷನ್ ಅಂದರೆ ಕೋರ್ಸನ್ನು ಹೊಂದಿರಬೇಕು. ITI ಸರ್ಟಿಫಿಕೇಟ್ ಇನ್ ಎಲೆಕ್ಟ್ರಿಕಲ್ ಟ್ರೇಡ್ ಆಗಿರಬೇಕು ಅಥವಾ ವೈರ್ಮೆನ್ ಆಗಿ NCVT SCVTಯಿಂದ ರೆಕಗ್ನೈಸ್ಡ್ ಆಗಿರಬೇಕು ಅಥವಾ ಹೈಯರ್ ಟೆಕ್ನಿಕಲ್ ಡಿಗ್ರಿ ಡಿಪ್ಲೊಮಾ ಇನ್ ಇಂಜಿನಿಯರಿಂಗನ್ನು ಮಾಡಿರಬೇಕು ಅಥವಾ ಅಟ್ಲೀಸ್ಟ್ ಓವರ್ ಹೆಡ್ ಸರ್ಟಿಫಿಕೇಟ್ ಎಲೆಕ್ಟ್ರಿಕಲ್ ಸೇಫ್ಟಿ ಬಗ್ಗೆ ಒಂದು ಸರ್ಟಿಫಿಕೇಟ್ ಅನ್ನೋದು ಕೂಡ ಆತ ಪಡೆದಿರಬೇಕು ಅಂತಕ್ಕಂಥದ್ದು. ಇದರಲ್ಲಿ ಯಾವುದೇ ಒಂದನ್ನು ನೀವು ಮುಗಿಸಿದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು. ITI ಅಭ್ಯರ್ಥಿಗಳಿದ್ರೆ ಅವರು ಎಲೆಕ್ಟ್ರಿಕಲ್ಲಲ್ಲಿ ಅವರ ಕೋರ್ಸ್ ಇತ್ತು ಅಂತಂದರೆ ಅವರು ಈ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಇನ್ನೊಂದು ಇದರಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿನ ಕೊಟ್ಟಿದ್ದಾರೆ. ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ 33/11 kV ಸಬ್ಸ್ಟೇಷನ್ ಆ್ಯಂಡ್ LDR HT ಡಿಸ್ಟ್ರಿಬ್ಯೂಷನ್ ಲೈನ್ಸ್ ಆ್ಯಂಡ್ ಇಟ್ಸ್ ಅದರ್ ರಿಲೇಟೆಡ್ ವರ್ಕ್ ಗ್ರೌಂಡ್ ದಿ ಕ್ಲಾಕ್ ಇನ್ 3 ರಿಲೇ ಶಿಫ್ಟ್ ಆಫ್ 8 hours. ಅವರು ಏನೇನು ವರ್ಕ್ ಮಾಡಬೇಕು ಮತ್ತು ಎಷ್ಟು ಗಂಟೆ ವರ್ಕ್ ಮಾಡಬೇಕು ಅಂತಕ್ಕಂಥದ್ದನ್ನು ವಿವರಿಸಿದ್ದಾರೆ. ಇದರ ಹುದ್ದೆಗಳ ಸಂಖ್ಯೆ 1336 ಆಗಿರುತ್ತೆ. ಇದು ಮತ್ತೆ ಇನ್ಕ್ರೀಸ್ ಆಗ್ಬೋದು ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು ಗ್ಯಾರಂಟಿಡ್ ಮಿನಿಮಮ್ ವೇಜಸ್ ಅಂದರೆ 9381 ಎಸ್ ಪರ್ ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ ಅಂತಕ್ಕಂಥದ್ದು. ಇದು 9381 ಮುಂದೆ ಹೆಚ್ಚಾಗ್ಬೋದು ಕೂಡ. ಇನ್ನು ಇದರಲ್ಲಿ ಎಕ್ಸ್ಪೀರಿಯನ್ಸ್ ಅಟ್ಲೀಸ್ಟ್ 2 year ಎಕ್ಸ್ಪೀರಿಯನ್ಸ್ ಇನ್ ಎಲೆಕ್ಟ್ರಿಕಲ್ಸ್ ಅಂತ ಇದೆ. ಯಾವುದೇ ಒಂದು ಎಲೆಕ್ಟ್ರಿಕಲ್ ಕಂಪ್ನಿಯಲ್ಲಿ 2 year ಎಕ್ಸ್ಪೀರಿಯನ್ಸ್ ಇರಬೇಕು. ಜೊತೆಗೆ ನಿಮಗೆ ಹಿಂದಿ ಮತ್ತು ಇಂಗ್ಲೀಷ್ನ ಬಗ್ಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಅದಕ್ಕೆ ಓದೋದಕ್ಕೂ ಅಥವಾ ಬರೆಯೋದಕ್ಕೆ ಬರಬೇಕಾಗುತ್ತೆ. ಇನ್ನೊಂದು ಏನಂತಂದರೆ ಏಜ್ ಲಿಮಿಟ್ 18 ವರ್ಷದಿಂದ 45 ವರ್ಷದವರೆಗೆ ಇರಬೇಕಾಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಜಾಬ್ ಅಂತಂದರೆ ಅನ್ಸ್ಕಿಲ್ಡ್ ಮ್ಯಾನ್ ಪವರ್ ಅಂತೇಳಿ, ಇದು ಕ್ವಾಲಿಫಿಕೇಷನ್ನು 8ನೇ ತರಗತಿ ಇರುತ್ತೆ. ಯಾವುದೇ ಸ್ಟೇಟ್ ಎಜುಕೇಷನ್ ಬೋರ್ಡ್ ಅಥವಾ ಈಕ್ವಲೆಂಟ್ ಇನ್ಸ್ಟಿಟ್ಯೂಷನಲ್ಲಿ ಕೊಡ್ತಕ್ಕಂತಹ 8ನೇ ತರಗತಿಯ ಪಾಸ್ ಸರ್ಟಿಫಿಕೇಟ್ ಮಿನಿಮಮ್ ಆಗಿರ್ತಕ್ಕಂಥದ್ದು. ಇದು ಶುಡ್ ಹ್ಯಾವ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ನಾಲೆಡ್ಜ್ ಆಫ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಅಂತ ಇರುತ್ತೆ. ಅಂದರೆ ಓದೋದಕ್ಕೆ ಬರೆಯೋದಕ್ಕೆ ಬಂದರೆ ಸಾಕು, ಮಾತನಾಡೋದಕ್ಕೆ ಕೇಳಿಲ್ಲ. ಇಲ್ಲಿ ಹಿಂದಿ ಅಥವಾ ಇಂಗ್ಲೀಷನ್ನು ಓದುವುದಕ್ಕೆ ಬರೆಯುವುದಕ್ಕೆ ಬರುವಂಥದ್ದು ಇರಬೇಕು. ಇವರ ವರ್ಕ್ ರೆಸ್ಪಾನ್ಸಿಬಿಲಿಟಿ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ 33/11 kV ಸಬ್ಸ್ಟೇಷನ್ ಆ್ಯಂಡ್ LT or HT ಡಿಸ್ಟ್ರಿಬ್ಯೂಷನ್ ಲೈನ್ಸ್ ಆ್ಯಂಡ್ ಇಟ್ಸ್ ಅದರ್ ರಿಲೇಟೆಡ್ ವರ್ಕ್ ಅರೌಂಡ್ ದಿ ಕ್ಲಾಕ್ ಇನ್ 3 ರಿಲೇ ಶಿಫ್ಟ್ ಆಫ್ 8 hours ಶಿಫ್ಟ್. ಇದರ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಅಂತಂದರೆ 1342 ಹುದ್ದೆಗಳನ್ನು 8ನೇ ತರಗತಿ ಪಾಸ್ ಆದಂಥವ್ರಿಗೆ ಕಾಯ್ದಿರ್ತಕ್ಕಂಥದ್ದು. ಇವರಿಗೆ ಕೊಡ್ತಕ್ಕಂತಹ ವೇತನ ಇದು ಕಾಂಟ್ರಾಕ್ಟ್ ಬೇಸಿಸ್ ಆಗಿರೋದ್ರಿಂದ ಮಿನಿಮಮ್ ವೇಜಸ್ ಅನ್ನು ಕೊಡಲಾಗುತ್ತೆ. 7613 ರೂಪಾಯಿ. ಇದು ಮುಂದೆ ಹೆಚ್ಚಾಗ್ಬೋದು. ಇನ್ನು ಇವರಿಗೂ ಕೂಡ 18ರಿಂದ 45 ವರ್ಷ ಒಳಗಿರಬೇಕು ಅಂತ ಹೇಳಲಾಗಿದೆ. ಮೂರನೇದಾಗಿ ಕನ್ಸಲ್ಟೆಂಟ್ ಅಂತೇಳಿ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ಗೆ ಕ್ವಾಲಿಫಿಕೇಷನ್ ಇರತಕ್ಕಂಥದ್ದು BTech ಆಗಿರಬೇಕು ಅಥವಾ BE ಆಗಿರಬೇಕು, ಅದು ಎಲೆಕ್ಟ್ರಿಕಲ್ಸ್ಗಳಲ್ಲಿ ಆಗಿರಬೇಕು. ಅಟ್ಲೀಸ್ಟ್ 5 ವರ್ಷದ ಎಕ್ಸ್ಪೀರಿಯನ್ಸ್ ಇನ್ ಎಲೆಕ್ಟ್ರಿಕಲ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ 33/1 kV ಸಬ್ಸ್ಟೇಷನ್ ಆ್ಯಂಡ್ LT HT ಸೇಮ್ ಇದೆ ಮೇಲಿಂದು ಕೂಡ. ಇನ್ನು ಇದರ ಒಂದು ಹುದ್ದೆಗಳ ಸಂಖ್ಯೆ ಕೇವಲ 4 ಮಾತ್ರ ಹುದ್ದೆಗಳಿದ್ದಾವೆ. ಇದು BTech ಮಾಡಿರ್ತಕ್ಕಂಥವ್ರಿಗೆ. ಸ್ಯಾಲ್ರಿ ಇರ್ತಕ್ಕಂಥದ್ದು 30,000ದಿಂದ 50,000ವರೆಗೆ ಇರ್ತಕ್ಕಂಥದ್ದು ಸ್ಯಾಲ್ರಿ. ಇನ್ನು ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಅಂತೇಳಿ, ಇದು BCom or MCom or MBA ಫಿನಾನ್ಸ್ನಲ್ಲಿ ಮಾಡಿರಬೇಕಾಗುತ್ತೆ. ಅವರ ಎಕ್ಸ್ಪೀರಿಯನ್ಸು ಅಟ್ಲೀಸ್ಟ್ 5 year ಎಕ್ಸ್ಪೀರಿಯನ್ಸ್ ಇನ್ ದಿ ಫೀಲ್ಡ್ ಆಫ್ EPF ESI ಮತ್ತು ಟ್ಯಾಕ್ಸೇಷನಲ್ಲಿ ಇರಬೇಕು ಅಂತ ಕೇಳಿದ್ದಾರೆ. ಇವರ ರೆಸ್ಪಾನ್ಸಿಬಿಲಿಟಿ
ಗುಡ್ ಎಕ್ಸ್ಪೋಜರ್ ಇನ್ ಹ್ಯಾಂಡಿಂಗ್ ಆಫ್ ಪೇರೋಲ್ EPF ESI ಟ್ಯಾಕ್ಸೇಷನ್ ಮತ್ತು ಅದರಲ್ಲಿ ಅವರು ಅನುಭವವನ್ನು ಪಡೆದಿರಬೇಕು. ಅದರ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತಂದರೆ ಕೇವಲ 2 ಮಾತ್ರ. ಇದು BCom ಮಾಡಿರ್ತಕ್ಕಂಥವರಿಗೆ. ಇದರ ಒಂದು ಸ್ಯಾಲ್ರಿ ಏನು ಅಂತಂದರೆ 20,000ದಿಂದ 30,000ದವರೆಗೆ ಇದರ ಒಂದು ಸ್ಯಾಲ್ರಿ ಇರುತ್ತೆ. ಒಂದು ಕ್ಯಾಂಡಿಡೇಟ್ಗೆ ಕೆಲವೊಂದು ಸೂಚನೆ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ಶೆಲ್ ಬಿ ಡೆಪ್ಲಾಯ್ಡ್ ಅಟ್ ಗೌರ್ಮೆಂಟ್ ಪ್ರಾಜೆಕ್ಟ್ ಲೈಕ್ ವಿದ್ಯುತ್ ವಿತರಣಾ ನಿಗಮ್ ಉತ್ತರ ಪ್ರದೇಶ. ಅಂದರೆ ಯಾರು ಅಭ್ಯರ್ಥಿಗಳು ಆಯ್ಕೆ ಆಗ್ತಾರಲ್ಲ ಅವ್ರನ್ನ ಸರ್ಕಾರದ ಯಾವುದೇ ಪ್ರಾಜೆಕ್ಟ್ಗಳಲ್ಲಿ ನಿಯೋಜನೆ ಮಾಡ್ಬೋದು. ಅದು ವಿದ್ಯುತ್ ವಿತರಣಾ ನಿಗಮ ಅಥವಾ ಇನ್ನೂ ಯಾವುದೇ ಒಂದು ನಿಗಮಗಳಲ್ಲಿ ಡೆಪ್ಲಾಯ್ ಮಾಡಬಹುದು ಅಂತಕ್ಕಂಥದ್ದು. ಇದು ಸಾಮಾನ್ಯವಾಗಿ ಉತ್ತರ ಪ್ರದೇಶದಲ್ಲಿಯೇ ಹೆಚ್ಚಾಗಿ ವೇಕೆನ್ಸೀಸ್ ಇರುತ್ತೆ. ಇನ್ನು ಕೆಲವೊಂದು ಸೌಲಭ್ಯಗಳನ್ನ ಕೊಡ್ತಾರೆ. EPF ESI ಮುಂತಾದಕ್ಕೆ ನಿಮ್ಮ ಸ್ಯಾಲ್ರಿಯಲ್ಲಿ ಡಿಡಕ್ಟ್ ಮಾಡ್ತಾರೆ, ನಂತರ ಕೊಡಲಾಗುತ್ತೆ. ರೂರಲ್ ಏರಿಯಾದಲ್ಲಿ ESI ಫೆಸಿಲಿಟಿ ಇರೋದಿಲ್ಲ ಅಂತ ಹೇಳಲಾಗಿದೆ. ಆನಂತರ ನೋ TADA ವಿಲ್ ಬಿ ಪೇಡ್ ಕ್ಯಾಂಡಿಡೇಟ್ ಫಾರ್ ಅಟೆಂಡಿಂಗ್ ಇಂಟರ್ವ್ಯೂ. ಒಂದು ಇಂಟರ್ವ್ಯೂ ಕಂಡಕ್ಟನ್ನು ಮಾಡ್ತಾರೆ. ಇಂಟರ್ವ್ಯೂಗೆ ಸ್ವತಃ ವಿದ್ಯಾರ್ಥಿ ಬರಬೇಕಾಗುತ್ತೆ. ಅಭ್ಯರ್ಥಿ ಬಂದು ಇಂಟರ್ವ್ಯೂವನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಇನ್ನೊಂದು ಸೂಚನೆ ಇದೆ. ದಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಶುಡ್ ಬ್ರಿಂಗ್ ಪ್ಲೇಸ್ ಆಫ್ ಪೋಸ್ಟಿಂಗ್ ಪ್ರಾರಂಭದಲ್ಲಿ ವಿದ್ಯುತ್ ವಿತರಣಾ ನಿಗಮ ಉತ್ತರ ಪ್ರದೇಶದಲ್ಲಿಯೇ ಪ್ರಾರಂಭದಲ್ಲಿ ಅವರಿಗೆ ಪೋಸ್ಟಿಂಗನ್ನು ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇದಕ್ಕೆ ಫೀಸನ್ನು ನೋಡೋದಾದರೆ 500 ರೂಪಾಯಿ ಏನೋ ಫೀಸ್ ಇರುತ್ತೆ. ಅದು ಯಾರಿಗೆ ಜನರಲ್ ಮತ್ತು OBC ಕ್ಯಾಂಡಿಡೇಟ್ಸ್ಗೆ 250 ರೂಪೀಸ್ ಫೀಸನ್ನು SC ST PH ಕ್ಯಾಂಡಿಡೇಟ್ಗಳಿಗೆ ವಿಧಿಸಲಾಗಿರ್ತಕ್ಕಂಥದ್ದು. ಈ ಅಕೌಂಟಿಗೆ ಹಾಕಬೇಕು ಅಂತ ಹೇಳಿದ್ದಾರೆ. ಅಕೌಂಟ್ ಹೋಲ್ಡರ್ ನೇಮ್ ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ಸ್ ಇಂಡಿಯನ್ ಲಿಮಿಟೆಡ್ ಅಂತೇಳಿ. ನೇಮ್ ಆಫ್ ದಿ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್. ಅಕೌಂಟ್ ನಂಬರ್ ಎಲ್ಲ ಇದೆ. IFSC ಕೋಡ್ ಇದೆ. ಇದು ಬ್ರಾಂಚ್ ಅಡ್ರೆಸ್ಸು ನ್ಯೂ ಡೆಲ್ಲಿ ಇರ್ತಕ್ಕಂಥದ್ದು. ಇದನ್ನು ಅಪ್ಲಿಕೇಶನ್ ಹಾಕೋದಕ್ಕೆ 25th ಜುಲೈ 2019 ಅಂತ ಹೇಳಿದೆ. ಒಂದು ಸೂಚನೆ ಅಂತ ಆಲ್ ದಿ ರೈಟ್ಸ್ ಆರ್ ರಿಸರ್ವ್ಡ್ ವಿತ್ ದಿ ಪ್ರಿನ್ಸಿಪಲ್ ಎಂಪ್ಲಾಯರ್ ಆ್ಯಂಡ್ ಕಾಂಟ್ರಾಕ್ಟರ್ ಟು ಕ್ಯಾನ್ಸಲ್ ದಿ ಕಾಂಟ್ರಾಕ್ಟ್ ವಿತೌಟ್ ಎನಿ ಪ್ರಿಯರ್ ನೋಟಿಸ್ ಅಂತಕ್ಕಂಥದ್ದು. ಯಾವುದೇ ನೋಟಿಸ್ ಕೊಡದೆ ಆ ಅಭ್ಯರ್ಥಿಯನ್ನು ತೆಗೆದು ಹಾಕುವಂತಹ ಹಕ್ಕನ್ನು ಅವ್ರ ಹತ್ರ ಇಟ್ಕೊಂಡಿರ್ತಾನೆ ಅಂತ. ಇನ್ನು ಕ್ಯಾಂಡಿಡೇಟ್ಗಳು ಈ ಡಿಕ್ಲರೇಷನನ್ನು ಬರೆದು ಕೊಡಬೇಕಾಗುತ್ತೆ. ಸಾಮಾನ್ಯವಾಗಿ ಏನೇನು ಕೆಲವೊಂದು ಕಂಡೀಷನ್ಸ್ ಇರುತ್ತೆ, ಆ ಕಂಡೀಷನ್ ಪ್ರಕಾರವಾಗಿ ಬರೆದು ಸಿಗ್ನೇಚರನ್ನು ಮಾಡಿ ಅದನ್ನೆಲ್ಲ ಬರೆದು ಇದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾರಿಗೆ ಹೊರ ರಾಜ್ಯದಲ್ಲಿ ಹೋಗಿ ಉದ್ಯೋಗವನ್ನು ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆಯೋ, ಭಾಳಷ್ಟು ಜನ ಕರ್ನಾಟಕದಿಂದ ಕೂಡ ಬೇರೆ ಬೇರೆ ಕಡೆ ಹೋಗಿ ಉದ್ಯೋಗವನ್ನು ಮಾಡ್ತಾರೆ. ಉತ್ತರ ಪ್ರದೇಶ, ಬಿಹಾರ ಅಲ್ಲಿ ಆ ರಾಜ್ಯದ ವ್ಯಕ್ತಿಗಳು ಕೂಡ ಕರ್ನಾಟಕದಲ್ಲಿ ಹೆಚ್ಚಾಗಿ ಬಂದಿರತಕ್ಕಂಥದ್ದು ನೋಡಿದ್ದೀವಿ. ಯಾರಿಗಾದರೂ ಉದ್ಯೋಗ ಅರಸಿ ಹೋಗಿರ್ತಕ್ಕಂಥವ್ರಿಗೆ ಅನುಕೂಲ ಆಗಲಿದೆ ಅಂಥವರು ಅಪ್ಲಿಕೇಶನ್ ಹಾಕ್ಬೋದು. www.becil.jobs.com ಅಲ್ಲಿ ಈ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದು. ಯಾರಿಗೆ ಇದು ಅನುಕೂಲ ಆಗಲಿದೆಯೋ ಅವರಿಗೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.